हरिः ओम्। व्यासाय भवनाशाय श्रीशाय गुणराशये सद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಕಾಶಿರಾಜನ ಮಗಳಾದಂತಹ ಭಾನುಮತಿ ವಾಸ್ತವಿಕವಾಗಿ ತಾತ್ಪರ್ಯದಲ್ಲಾಗಲಿ ಅಥವಾ ಮಹಾಭಾರತದಲ್ಲಾಗಲಿ ಭಾನುಮತಿ ಅಂತ ಎಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಇಲ್ಲ ಅವಳ ಹೆಸರು. ಆದರೆ ಕೆಲವೊಂದಿಷ್ಟು ದಾಸರ ಪದ್ಯಗಳಲ್ಲಿ ಮತ್ತು ಅನಂತರ ಬಂದಂತಹ ಮಹಾಭಾರತದ ಕೆಲವೊಂದು ಗ್ರಂಥಗಳಲ್ಲಿ ಏನು ಭಾನುಮತಿ ಅಂತ ಹೆಸರು ಕಾಣಿಸುತ್ತೆ. ಅಂದ್ರೆ ಇವತ್ತು ನಾವೇನು ಕೇಳ್ತೀವಲ್ಲ, ಆ ಸಂಸ್ಕೃತದ ಕೆಲವೊಂದಿಷ್ಟು ಗ್ರಂಥಗಳು, ಕಾಳಿದಾಸ ಇತ್ಯಾದಿಗಳ ಗ್ರಂಥಗಳು ಅಂತ ಕೇಳ್ತೀವಲ್ಲ, ಆ ಸಾಲಿನಲ್ಲಿ ಬರುವಂತಹ ಕೆಲವೊಂದಿಷ್ಟು ಗ್ರಂಥಗಳಲ್ಲಿ, ನಾಟಕಗಳಲ್ಲಿ ಭಾನುಮತಿ ಅಂತ ಹೆಸರು ಬರುತ್ತೆ. ಹೀಗೆ ಆ ಭಾನುಮತಿಯ ಸ್ವಯಂವರ, ಆ ಸ್ವಯಂವರದಲ್ಲಿ ದುರ್ಯೋಧನ ಅವಳನ್ನು ಅಪಹಾರ ಮಾಡ್ತಾನೆ. ಅಪಹಾರ ಮಾಡಿದಾಗ ಜರಾಸಂಧ ಮೊದಲಾದಂಥವರು ಯುದ್ಧಕ್ಕೆ ಅಂತ ಬಂದಾಗ ಮೊದಲ ಬಾರಿ ಯುದ್ಧದಲ್ಲಿ ಎಲ್ಲರೂ ಕೂಡ ಸೇರಿ ಜರಾಸಂಧಾದಿಗಳನ್ನು ಸೋಲಿಸ್ತಾರೆ. ಮತ್ತೆ ಪುನಃ ಅವರು ಯುದ್ಧಕ್ಕೆ ಅಂತ ಬಂದಾಗ ಕರ್ಣ ಹೇಳ್ತಾನೆ, ನೀನು ಸುಮ್ಮನೆ ನಿನ್ನ ರಾಜ್ಯಕ್ಕೆ ಹಸ್ತಿನಾವತಿಗೆ ಹೋಗ್ಬಿಡು, ನಾನು ಇರೋದು ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದಾಗ ಯುದ್ಧ ಪ್ರಾರಂಭ ಆದಾಗ ಕರ್ಣ ತನಗೆ ಇದ್ದಂತಹ ಪರಶುರಾಮ ದೇವರ ವರದ ಬಲದಿಂದಾಗಿ ಜರಾಸಂಧಾದಿ ಎಲ್ಲರನ್ನು ಕೂಡ ಸೋಲಿಸ್ತಾನೆ. ಹೀಗೆ ಸೋಲಿಸಿದಾಗ ಜರಾಸಂಧನಿಗೆ ಕರ್ಣನ ಆ ಒಂದು ಯುದ್ಧ ಕೌಶಲ್ಯವನ್ನು ನೋಡಿ ಭಾರಿ ಖುಷಿಯಾಗ್ಬಿಡುತ್ತೆ. ಏವಂ ವಿಧಂ ಸುಕುಶಲಂ ಬಹುಯುದ್ಧ ಶೌಂಡಂ ಅಂತ, ಎಂತ ಎಕ್ಸ್ಪರ್ಟ್ ನೀನು, ಇಷ್ಟು ಕರಾರವಕ್ಕಾಗಿ ಎಲ್ಲಿ ಹೊಡೆದರೆ ನೋವಾಗುತ್ತೆ ಎನ್ನುವಂತಹ ಒಂದು ವಿಶೇಷ ಅಂಶಗಳನ್ನ ತಿಳಿದುಕೊಂಡು ಭಾರಿ ಚೆನ್ನಾಗಿ ಯುದ್ಧ ಮಾಡ್ತಿದ್ದೀಯಾ, ನಿನ್ನ ಯುದ್ಧ ಕೌಶಲ್ಯವನ್ನು ಕೊಂಡು ನನಗೆ ಭಾರಿ ಸಂತೋಷ ಆಯಿತು. ಹಾಗಾಗಿ ನೀನು ಇನ್ನು ಮುಂದೆ ಯುದ್ಧದಲ್ಲಿ ನನಗೆ ಸೇವಕನಾಗಿದ್ಬಿಡು, ಸಹಾಯಕನಾಗಿದ್ಬಿಡು. ಅಷ್ಟು ಮಾತ್ರ ಅಲ್ಲ, ನಾನು ಹಿಂದೆ ನಿನ್ನ ತಂದೆಯ ಹತ್ತಿರ ಯುದ್ಧವನ್ನು ಮಾಡಿ ಅಂಗರಾಜ್ಯವನ್ನು ಗೆದ್ದುಕೊಂಡಿದ್ದೆ. ಆ ಅಂಗರಾಜ್ಯವನ್ನು ಪುನಃ ನಿನಗೆ ವಾಪಸ್ ಕೊಟ್ಟು ಬಿಡ್ತೇನೆ, ನೀನೇ ರಾಜನಾಗಿರು, ಆದರೆ ನೀನು ನನಗೆ ಸಹಾಯಕನಾಗಿರಬೇಕು ಯುದ್ಧದಲ್ಲಿ ಅಂತ ಇಷ್ಟು ವಿಚಾರವನ್ನ ಜರಾಸಂಧ ಕರ್ಣನ ಮುಂದೆ ಇಟ್ಟ ಅಂತ ಪಾಠ ಆಗಿತ್ತು. ಇಂದು 199ನೇ ಶ್ಲೋಕದಿಂದಾಗಿ ಪ್ರಾರಂಭ. ಇತ್ಯುಕ್ತ ಆಶು ಸತಥೈವ ಚಕಾರ ಕರ್ಣಃ ಪೂರ್ವಂ ಹಿ ತಸ್ಯ ನಿಜ ರಾಜ್ಯ ಪದೈಕ ದೇಶಃ. ದುರ್ಯೋಧನೇನ ವಿಹಿತೋ ಮಗಧಾಧಿರಾಜಂ ಜಿತ್ವಾ ವೃಕೋದರಹೃತಃ ಪಿತುರೇವ ದತ್ತಃ. ಪದಚ್ಛೇದ. ಇತಿ ಉಕ್ತಃ ಆಶು ಸಹ ತಥಾ ಏವ
ಚಕಾರ ಕರ್ಣಃ ಪೂರ್ವಂ ಹಿ ತಸ್ಯ ನಿಜರಾಜ್ಯಪದೈಕದೇಶಃ ದುರ್ಯೋಧನೇನ ವಿಹಿತಃ ಮಗಧಾಧಿರಾಜಂ ಜಿತ್ವ ವೃಕೋದರಹೃತಃ ಪಿತುಃ ಏವ ದತ್ತಃ. ಜರಾಸಂಧ ಈ ರೀತಿಯಾಗಿ ಆಫರ್ ಕೊಟ್ಟಿದ್ದೇ ತಡ ಇತ್ಯುಕ್ತಃ ಈ ರೀತಿ ಹೇಳಿದಾಗ ಕರ್ಣ ಜಾಸ್ತಿ ವಿಚಾರ ಮಾಡಲಿಲ್ಲ. ತಕ್ಷಣದಲ್ಲಿ ತಥೈವ ಹಾಗೆ ಆಗಲಿ ಅಂತ ಒಪ್ಪಿಗೆ ಕೊಟ್ಟುಬಿಟ್ಟ. ಹೀಗೆ ಕರ್ಣ ಅನೇಕ ದುಡುಕಿನ ನಿರ್ಧಾರಗಳನ್ನು ತನ್ನ ಜೀವನದಲ್ಲಿ ಮಾಡಿದ್ದಾನೆ. ಅದರಲ್ಲಿ ಇದು ಒಂದು. ದುಷ್ಟನಾದಂತಹ ಜರಾಸಂಧನ ಸ್ನೇಹವನ್ನು ಮಾಡಿದ. ಈಗಾಗಲೇ ಪರಮದುಷ್ಟನಾದಂತಹ ದುರ್ಯೋಧನನ ಸ್ನೇಹವನ್ನು ಮಾಡಿದ್ದಾನೆ. ಈಗ ಮತ್ತೆ ಇನ್ನೊಬ್ಬ ದುಷ್ಟನಾದಂತಹ ಜರಾಸಂಧನ ಸ್ನೇಹವನ್ನು ಕೂಡ ಮಾಡಲಿಕ್ಕೆ ಕೈ ಹಾಕ್ತಾ ಇದ್ದಾನೆ. ಹೀಗೆ ರಾಜ್ಯವನ್ನು ಕೊಡ್ತೀನಿ ಅಂತ ಹೇಳಿದಾಗ ಕರ್ಣ ತಥೈವ ಹಾಗೆ ಆಗಲಿ ಅಂತ ಒಪ್ಪಿಕೊಂಡು ಬಿಟ್ಟ. ಅಲ್ಲ, ಈ ಹಿಂದೆಯೇನೆ ಕರ್ಣನಿಗೆ ಅಂಗರಾಜ್ಯವನ್ನ ದುರ್ಯೋಧನ ಕೊಟ್ಟಿದ್ದಲ್ವಾ, ಮತ್ತೀಗ ಹೊಸದಾಗಿ ಅಂಗರಾಜ್ಯವನ್ನು ಕೊಡೋದು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಹಿಂದೆ ಕೊಟ್ಟಂತಹ ಅಂಗರಾಜ್ಯ ಅದು ನಿಜ ರಾಜ್ಯ ಪದ ಏಕದೇಶ. ಅಂದ್ರೆ ಅಂಗರಾಜ್ಯದ ಏಕದೇಶವನ್ನು ಅರ್ಥಾತ್ ಒಂದು ಭಾಗವನ್ನ ಮಾತ್ರ ದುರ್ಯೋಧನ ಕೊಟ್ಟಿದ್ದ. ಅದು ಕೂಡ ಹೇಗೆ, ದುರ್ಯೋಧನೇನು ತಾನು ಗೆದ್ದು ಕೊಟ್ಟದ್ದಲ್ಲ. ವಾಸ್ತವಿಕವಾಗಿ ಸಂಪೂರ್ಣವಾದಂತಹ ಅಂಗರಾಜ್ಯ ಜರಾಸಂಧನ ಕೈಯಲ್ಲಿ ಇತ್ತು. ಕರ್ಣನ ತಂದೆಯಾದಂತಹ ಸಾಕು ತಂದೆಯಾದಂತಹ ಅಧಿರಥನನ್ನ ಜರಾಸಂಧ ಸೋಲಿಸಿ ಸಂಪೂರ್ಣವಾದಂತಹ ಅಂಗರಾಜ್ಯವನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ. ಆವಾಗ ಭೀಮಸೇನ ಅರ್ಜುನಾದಿಗಳು ದಿಗ್ವಿಜಯ ಯಾತ್ರೆಗೆ ಅಂತ ಹೋದಾಗ ಭೀಮಸೇನ ದೇವರು ಜರಾಸಂಧನನ್ನ ಸೋಲಿಸಿ ಅವರೇ ಮಾಡಿದ್ರು, ಅಂಗರಾಜ್ಯದ ಒಂದು ಭಾಗವನ್ನು ಗೆದ್ದುಕೊಂಡು ಬಂದಿದ್ರು. ಅದನ್ನ ಸಹಜವಾಗಿ ಮಹಾರಾಜನಾದಂತಹ ಧೃತರಾಷ್ಟ್ರನಿಗೆ ಕೈಗೆ ಒಪ್ಪಿಸಿದ್ರು. ಆ ಅಂಗರಾಜ್ಯದ ಒಂದು ಭಾಗವನ್ನ ದುರ್ಯೋಧನ ಏನ್ ಮಾಡಿದ್ದ, ಕರ್ಣನಿಗೆ ಕೊಟ್ಟಿದ್ದ ಅಂತ. ಹಾಗಾಗಿ ಕರ್ಣನ ಹತ್ತಿರ ಈಗಾಗಲೇ ಅಂಗರಾಜ್ಯ ಇದೆ. ಆದರೆ ಇದ್ದದ್ದು ಒಂದು 25% ಒಂದು ಭಾಗ ಮಾತ್ರ. ಈಗ ಪೂರ್ತಿಯಾದಂತಹ ಅಂಗರಾಜ್ಯ ತನ್ನ ಕೈಗೆ ಬರುತ್ತೆ ಅಂತ ಆದಾಗ ಸಹಜವಾಗಿ ಕರ್ಣ ಏನ್ ಮಾಡಿದ, ಜರಾಸಂಧನ ಸ್ನೇಹಕ್ಕೆ ಒಪ್ಪಿಕೊಂಡ ಅಂತ. ಹೀಗೆ ಪೂರ್ವಂ ಹಿ ತಸ್ಯ ನಿಜರಾಜ್ಯ ಪದೈಕ ದೇಶ, ತನ್ನ ರಾಜ್ಯದ ಅಂಗದೇಶದ ಒಂದು ಭಾಗ ಮಾತ್ರ ದುರ್ಯೋಧನೇನ ವಿಹಿತ, ದುರ್ಯೋಧನ ಕೊಟ್ಟಿದ್ದ. ಅದು ಕೂಡ ಎಂತಹದ್ದು, ಮಗಧಾಧಿರಾಜಂ ಜಿತ್ವಾ ವೃಕೋದರ ಹೃತಃ, ಭೀಮಸೇನ ದೇವರು ಜರಾಸಂಧನನ್ನ ಗೆದ್ದು ಅದನ್ನ ಪಿತುಹು ದತ್ತಃ, ಧೃತರಾಷ್ಟ್ರನಿಗೆ ಕೊಟ್ಟಿದ್ರು. ಆ ಒಂದು ರಾಜ್ಯವನ್ನ ದುರ್ಯೋಧನ ಕರ್ಣನಿಗೆ ಕೊಟ್ಟಿದ್ದ. ಈಗ ಆ ರಾಜ್ಯದ ಉಳಿದ ಭಾಗವನ್ನು ಕೂಡ ಜರಾಸಂಧ ತಾನು ಕರ್ಣನಿಗೋಸ್ಕರ ಕೊಡ್ತಾ ಇದ್ದಾನೆ ಅಂತ. ಹೀಗೆ ಒಟ್ಟಿನಲ್ಲಿ ಕರ್ಣ ತನ್ನ ವಂಶ ಪರಂಪರೆಯಿಂದ ಬಂದಂತಹ ಅಂಗರಾಜ್ಯವನ್ನ ತಾನು ಸಮಗ್ರವಾಗಿ ಪಡೆದುಕೊಂಡ. ಮುಂದೆ ಅಂಗಾಧಿರಾಜ್ಯಮುಪಲಭ್ಯ ಜರಾಸುತಸ್ಯ ಸ್ನೇಹಂ ಚ ಸೂರ್ಯಸುತಃ ಆಶು ಕುರೂನ್ ಜಗಾಮ. ದೃಷ್ಟ್ವೈವ ತಂ ಮುಮುದಿರೆ ಧೃತರಾಷ್ಟ್ರಪುತ್ರಾಃ ನಾನೇನ ತುಲ್ಯಂ
ಅಧಿಜಗ್ಮುರತೋ ಹರಿಂಚ. ಪದಚ್ಛೇದ. ಅಂಗಾಧಿರಾಜ್ಯಂ ಉಪಲಭ್ಯ ಜರಾಸುತಸ್ಯ ಸ್ನೇಹಂ ಚ ಸೂರ್ಯಸುತಃ ಆಶು ಕುರೂನ್ ಜಗಾಮ ದೃಷ್ಟ್ವಾ ಏವ ತಂ ಮುಮುದಿರೆ ಧೃತರಾಷ್ಟ್ರಪುತ್ರಾಃ ನ ಅನೇನ ತುಲ್ಯಂ ಅಧಿಜಗ್ಮುಹು ಅತಃ ಹರಿಂ ಚ. ಹೀಗೆ ಒಟ್ಟಿನಲ್ಲಿ ಇಬ್ಬರಿಗೂ ಫ್ರೆಂಡ್ಶಿಪ್ ಆಯಿತು. ಕರ್ಣ ಏನು ಮಾಡಿದ? ಅಂಗಾಧಿರಾಜ್ಯಂ, ಅಂಗದೇಶದ ಆಧಿಪತ್ಯವನ್ನ, ಮತ್ತು ಜರಾಸುತಸ್ಯ ಸ್ನೇಹಂ, ಜರಾಸಂಧನೊಟ್ಟಿಗೆ ಸ್ನೇಹವನ್ನ, ಎರಡನ್ನೂ ಕೂಡ ಸಂಪಾದನೆ ಮಾಡಿಕೊಂಡು ಸೂರ್ಯಸುತಃ, ಸೂರ್ಯಪುತ್ರನಾದಂತಹ ಕರ್ಣ ಕುರುನ್ ಜಗಾಮ, ವಾಪಸ್ ಕೌರವರ ಹತ್ತಿರ ಬಂದ. ಅಂದ್ರೆ ಕಾಶಿ ರಾಜ್ಯದಲ್ಲಿ ಅಲ್ಲಿ ಯುದ್ಧ ಆಗ್ತಾ ಇತ್ತು. ಜರಾಸಂಧ ಆಫರ್ ಕೊಟ್ಟ. ಜರಾಸಂಧನ ಆಫರ್ಗೆ ಒಪ್ಪಿಕೊಂಡಂತಹ ಕರ್ಣ ಜರಾಸಂಧನ ಸ್ನೇಹವನ್ನು ಸಂಪಾದನೆ ಮಾಡಿಕೊಂಡ. ತನ್ನದೇ ಆದಂತಹ ಅಂಗರಾಜ್ಯವನ್ನು ಕೂಡ ಸಂಪಾದನೆ ಮಾಡಿಕೊಂಡು ಮತ್ತೆ ವಾಪಸ್ ಹಸ್ತಿನಾವತಿಗೆ ಬಂದ. ಕರ್ಣನನ್ನು ನೋಡಿದ ತಕ್ಷಣ ದೃಷ್ಟ್ವೈವ ತಂ ಮುಮುದಿರೆ ಧೃತರಾಷ್ಟ್ರ ಪುತ್ರ, ಆ ಒಂದು ಕೌರವರಿಗೆ ಭಾರಿ ಸಂತೋಷ ಆಗ್ಬಿಡುತ್ತಂತೆ. ಕರ್ಣ ಎಲ್ಲರನ್ನು ಕೂಡ ಗೆದ್ದು ಬಂದಿದ್ದಾನೆ ಅಂತ ಭಾರಿ ಸಂತೋಷ ಆಯಿತು. ಅದಾದ ಮೇಲೆ ವಿಚಾರ ಕೂಡ ಗೊತ್ತಾಯಿತು, ಹೀಗೆಲ್ಲ ಆಗಿದೆ ಅಂತ. ಅವಾಗ ಇನ್ನಷ್ಟು ಸಂತೋಷ ಆಯಿತು. ಆವಾಗ ಅವರಿಗೆ ಒಂದು ಅಜ್ಞಾನ ಬಂತು. ಏನು ಅಜ್ಞಾನ? ಕರ್ಣ ಗೆದ್ದದ್ದು ಯಾರನ್ನ ಯುದ್ಧ ಮಾಡಿ ಗೆದ್ದದ್ದು? ಜರಾಸಂಧನ ಮೇಲೆ. ಜರಾಸಂಧ ಕರ್ಣನ ಯುದ್ಧಗಾರಿಕೆಗೆ ಮೆಚ್ಚಿ ತನ್ನದೇ ಆದಂತಹ ರಾಜ್ಯವನ್ನು ವಾಪಸ್ ಕೊಟ್ಟ. ತಾನು ಯುದ್ಧ ಮಾಡಿ ಗೆದ್ದಂತಹ ಆ ಒಂದು ದೊಡ್ಡ ರಾಜ್ಯವನ್ನು, ಅಂಗರಾಜ್ಯವನ್ನ ಕರ್ಣನಿಗೆ ಸಹಜವಾಗಿ ಅತ್ಯಂತ ಪ್ರೀತಿಯಿಂದಾಗಿ ಕೊಟ್ಬಿಟ್ಟ. ಹಾಗಾದರೆ ಕರ್ಣ ಎಷ್ಟು ಪರಾಕ್ರಮಶಾಲಿ ಆಗಿರಬಹುದು ಅಂತ ಚಿಂತನೆ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಜರಾಸಂಧನ ಮೇಲೆ ಯುದ್ಧ ಮಾಡಿ ಕೃಷ್ಣ 18 ಸಲ ಯುದ್ಧದಿಂದಾಗಿ ಓಡಿ ಹೋಗ್ಬಿಟ್ಟಿದ್ದಾನೆ. ಆದರೆ ಈ ಕರ್ಣ ಏನ್ ಮಾಡಿದ? ಜರಾಸಂಧನನ್ನೇ ಸೋಲಿಸಿ, ಜರಾಸಂಧನನ್ನ ಮೆಚ್ಚಿಸಿ, ಜರಾಸಂಧನಿಂದಾಗಿ ರಾಜ್ಯವನ್ನ ಪಡೆದುಕೊಂಡು ಬಂದಿದ್ದಾನೆ. ಹಾಗಾದರೆ ಕರ್ಣ ಕೃಷ್ಣನಿಗೆ ಸಮಾನ ಅಲ್ಲ. ಅಂದ್ರೆ ಒಟ್ಟಿ ತಾತ್ಪರ್ಯ ಇಷ್ಟು, ಕೃಷ್ಣನು ಕೂಡ ಕರ್ಣನಿಗೆ ಸಮಾನ ಅಲ್ಲ. ಕರ್ಣ ಕೃಷ್ಣನಿಗಿಂತಲೂ ಪರಾಕ್ರಮಶಾಲಿ ಎನ್ನುವಂತ ಅಂಶ, ಅಂದ್ರೆ ಆ ಚಿಂತನೆ ಅವರಿಗೆ ಬಂತು. ಯಾಕೆಂದ್ರೆ ಜರಾಸಂಧನ ಹತ್ತಿರ ಕೃಷ್ಣ 18 ಸಲ ಸೋತಿ ಬಿಟ್ಟಿದ್ದಾನೆ. ಅಂದ್ರೆ ಜಗತ್ತಿನ ಕಣ್ಣಿಗೆ ಸೋತಿದ್ದಾನೆ ಪರಮಾತ್ಮ. ನಿಜವಾಗಿಯೂ ಕೂಡ ಉದ್ದೇಶ ಏನು? ಎಲ್ಲ ಸೈನ್ಯವನ್ನು ಕೂಡ ಸೋಲಿಸುವುದು, ತಾನು ಓಡಿ ಹೋದಂತೆ ಅರ್ಥಾತ್ ಹೋದಂತೆ ನಡೆಸುವುದು. ಆವಾಗ ಜರಾಸಂಧ ಏನ್ ಮಾಡ್ತಾ ಇದ್ದ? ಮತ್ತೆ ಪುನಃ ತನ್ನ ಊರಿಗೆ ಹೋಗ್ತಾ ಇದ್ದ. 21 ಅಕ್ಷೋಹಿಣಿ ಸೈನ್ಯವನ್ನು ಕಲೆ ಹಾಕ್ತಾ ಇದ್ದ. ಮತ್ತೆ ಯುದ್ಧಕ್ಕೆ ಅಂತ ಬರ್ತಿದ್ದ. ಹಾಗಾಗಿ ಅನಾಯಾಸವಾಗಿ ತಾನು ಇದ್ದುಕೊಂಡಂತಹ ಸ್ಥಳದಲ್ಲಿ ಅನೇಕ ದುಷ್ಟರ ಸಂಹಾರ ಆಗ್ತಾ ಇತ್ತು ಅಂತ ಪರಮಾತ್ಮ ಆ ರೀತಿಯಾಗಿ ಮಾಡಿದ್ದ. ಮತ್ತು ಇನ್ನೊಂದು ಪ್ರಧಾನ ಅಂಶ, ಜರಾಸಂಧನ ಸಂಹಾರ ಭೀಮಸೇನ ದೇವರ ಕೈಯಲ್ಲಿ ಆಗ್ಬೇಕಾಗಿತ್ತು ಅಂತ ಪರಮಾತ್ಮನ ಸಂಕಲ್ಪ ಇತ್ತು. ಹಾಗಾಗಿ ಪರಮಾತ್ಮ ಅವನನ್ನು ಸಂಹಾರ ಮಾಡದೆ ಹಾಗೆ ಬಿಟ್ಟಿದ್ದ. ಆದರೆ ಈ ಕೌರವರ ದೃಷ್ಟಿ ಏನು? ಕೃಷ್ಣ 18 ಸಲ ಯುದ್ಧ ಮಾಡಿದರೂ ಕೂಡ ಜರಾಸಂಧನನ್ನ ಕೊಲ್ಲಲಿಕ್ಕೆ ಸೋಲಿಸಲಿಕ್ಕೆ ಆಗಲಿಲ್ಲ. ತಾನು ಓಡಿ ಹೋಗ್ಬಿಟ್ಟ. ಆದರೆ ಈ ಕರ್ಣ ಮೊದಲ ಬಾರಿ ಯುದ್ಧದಲ್ಲಿ ಜರಾಸಂಧನನ್ನು ಸೋಲಿಸಿದ ಅಂತ ತಾವು ಸಂತೋಷಪಟ್ಟು ಆ ಉನ್ಮಾದದಿಂದಾಗಿ ಕೃಷ್ಣ ಕರ್ಣನಿಗೆ ಸಮಾನವಾದಂತ ವ್ಯಕ್ತಿ ಅಲ್ಲ, ಕರ್ಣ ಕೃಷ್ಣನಿಗಿಂತಲೂ ಪರಾಕ್ರಮಶಾಲಿ ಎಂಬುದಾಗಿ ಆ ರೀತಿಯಾಗಿ ಪರಮಾತ್ಮನನ್ನೇ ಕರ್ಣನಿಗಿಂತ ಕೆಳಗಿರುವಂತಹ ವ್ಯಕ್ತಿ ಎಂಬುದಂತಹ ಒಂದು ಅಜ್ಞಾನವನ್ನ, ಮಿಥ್ಯಾಜ್ಞಾನವನ್ನ ಅವರೆಲ್ಲರೂ ಕೂಡ ಪಡೆದುಕೊಂಡ್ರು. ಹೀಗೆ ಕೃಷ್ಣ ಒಂದು ರೀತಿ ಜರಾಸಂಧನನ್ನ ಪೂರ್ಣವಾಗಿ ಸಂಹಾರ ಮಾಡದೇನೆ ತಾನು ಸೋತಂತೆ ನಟನೆ ಮಾಡಿದ್ದರ ಒಂದು ಹಿನ್ನೆಲೆ ಇದು ಕೂಡ ಇರುತ್ತೆ. ಯಾಕಂದ್ರೆ ಆ ರೀತಿಯಾಗಿ ಸೋತಿದ್ದಕ್ಕೋಸ್ಕರವೇನೆ ಇವರಿಗೆ ಈ ರೀತಿಯಾದ ಮಿಥ್ಯಾಜ್ಞಾನ ಬಂತು. ಏನಂತ? ಕೃಷ್ಣ ಕರ್ಣನಿಗೆ ಸಮಾನವಾದಂತ ವ್ಯಕ್ತಿ ಅಲ್ಲ, ಕೃಷ್ಣನಿಗಿಂತಲೂ ಕೂಡ ಕರ್ಣ ಪರಾಕ್ರಮಶಾಲಿ ಅಂತ. ಹೀಗೆ ಹಿಂದೆ ಅನೇಕ ಕಾರಣಗಳಿದ್ದಾವೆ, ಇದು ಕೂಡ ಒಂದು ಕಾರಣ.
ಹೀಗೆ ಒಟ್ಟಿನಲ್ಲಿ ಕೃಷ್ಣನ ಬಗ್ಗೆನೇ ಒಂದು ಅಜ್ಞಾನವನ್ನು ಅವರೆಲ್ಲರೂ ಕೂಡ ಪಡೆದುಕೊಂಡು ಹೀಗೆ ಒಟ್ಟಿನಲ್ಲಿ ಕರ್ಣ ತಾನು ತನ್ನ ಅಂಗರಾಜ್ಯವನ್ನು ಪಡೆದುಕೊಂಡ ಮತ್ತು ಆಗಿನ ಕಾಲದ ಪ್ರಭಾವಶಾಲಿ ರಾಜಕೀಯ ವ್ಯಕ್ತಿಯಾದಂತಹ ರಾಜಕೀಯ ಧುರೀಣನಾದಂತಹ ಮತ್ತು ಅಷ್ಟೇ ದುಷ್ಟನಾದಂತಹ ಜರಾಸಂಧನ ಸ್ನೇಹವನ್ನು ಕೂಡ ಸಂಪಾದಿಸಿಕೊಂಡ. ಹೀಗೆ ಅವನ ಸುತ್ತಮುತ್ತ ಇದ್ದಂತಹ ದುಷ್ಟ ವಾತಾವರಣ ಇನ್ನಷ್ಟು ಪ್ರಬಲವಾಯಿತು. ಈಗಾಗಲೇನೆ ದುರ್ಯೋಧನಾದಿಗಳ ಸರ್ಕಲ್ ಅವನ ಸುತ್ತಮುತ್ತಲೂ ಕೂಡ ಇದೆ. ಜೊತೆಗೆ ಜರಾಸಂಧನ ಒಂದು ಸ್ನೇಹ ಕೂಡ ಸೇರಿಕೊಂಡು ಅವನಲ್ಲಿ ಇನ್ನಷ್ಟು ದುಷ್ಟತನ ಅಭಿವೃದ್ಧಿಯಾಗಲಿಕ್ಕೆ ಈ ಒಂದು ಸನ್ನಿವೇಶ ಕಾರಣ ಆಯಿತು. ಹೀಗೆ ಇಷ್ಟು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಭಾನುಮತಿಯ ಕಾಶಿರಾಜನ ಮಗಳ ಸ್ವಯಂವರದ ಸಂದರ್ಭದಲ್ಲಿ ಏನೇನಾಯಿತು ಅಂತ. ಮುಂದೆ 201ನೇ ಶ್ಲೋಕ. ಉದ್ವಾಹ್ಯ ಕಾಶಿತನಯಾಂ ಗಿರಿಜಾಭಿವಿಷ್ಟಾಂ ಸಾಕ್ಷಾನ್ ನರೇಶು ಜನಿತಾಂ ಪ್ರಥಮಾಂ ಅಲಕ್ಷ್ಮೀಂ. ತಸ್ಯಾಂ ಸುತಂ ತ್ವಜನಯತ್ ಪುರ ಆಸ ಯೋಕ್ಷಃ ಕನ್ಯಾಂ ಪುರಾ ಪ್ರಿಯತಮಾಂ ಚ ಷಡಾನನಸ್ಯ. ಪದಚ್ಛೇದ. ಉದ್ವಾಹ್ಯ ಕಾಶಿತನಯಾಂ ಗಿರಿಜಾಭಿವಿಷ್ಟಾಂ ಸಾಕ್ಷಾತ್ ನರೇಶು ಜನಿತಾಂ ಪ್ರಥಮಾಂ ಅಲಕ್ಷ್ಮೀಂ ತಸ್ಯಾಂ ಸುತಂ ತು ಅಜನಯತ್ ಪುರಃ ಒಂದು ನಿಮಿಷ ಆಸ ಯಹ ಅಕ್ಷಃ ಕನ್ಯಾಂ ಪುರಾ ಪ್ರಿಯತಮಾಂ ಚ ಷಡಾನನಸ್ಯ. ಸರಿ, ಆ ಕಾಶಿರಾಜನ ಮಗಳು ಕಾಶಿತನಯ ಅವಳು ಮೂಲತಃ ಯಾರು, ಸ್ವರೂಪ ಯಾರು ಅಂತ ನಮಗೆ ಗೊತ್ತಿರುವಂತೆ ದುರ್ಯೋಧನ ಸಾಕ್ಷಾತ್ ಕಲಿ. ಹಾಗಾದರೆ ಅವರ ಪತ್ನಿಯಾದಂತಹ ಈ ಕಾಶಿರಾಜನ ಮಗಳು ಭಾನುಮತಿ ಅವಳು ಯಾರು ಅಂತಂದ್ರೆ ಇವಳು ಸಾಕ್ಷಾ ನರೇಶು ಜನಿತಾಂ ಪ್ರಥಮಾಂ ಅಲಕ್ಷ್ಮೀಂ, ಜ್ಯೇಷ್ಠ ಅಲಕ್ಷ್ಮಿ ಅಂತ. ಪ್ರಥಮ ಅಂದ್ರೆ ಜ್ಯೇಷ್ಠ ಅಲಕ್ಷ್ಮಿ, ಅರ್ಥಾತ್ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮಿ ಅವತಾರ ಮಾಡ್ತಾಳೆ. ನಮಗೆಲ್ಲ ಗೊತ್ತೇ ಇರುವಂತೆ ಲಕ್ಷ್ಮೀ ಸ್ವಯಂವರ ಕೂಡ ಅಲ್ಲಿ ಆಗುತ್ತೆ. ಆದರೆ ಆ ಲಕ್ಷ್ಮೀ ದೇವಿಗಿಂತಲೂ ಕೂಡ ಮೊದಲು ಹುಟ್ಟಿದವಳು ಯಾರು ಅಂತಂದ್ರೆ ಅಲಕ್ಷ್ಮಿ, ಕಲಿಯ ಹೆಂಡತಿ. ಹಾಗಾಗಿ ಅವಳು ಜ್ಯೇಷ್ಠ, ಈ ಲಕ್ಷ್ಮಿಗಿಂತಲೂ ಕೂಡ ಮೊದಲು ಹುಟ್ಟಿದವಳು, ಜ್ಯೇಷ್ಠ ಅಂದ್ರೆ ಹಿರಿಯಳು ಅಂತ. ಹಾಗಾಗಿ ಜ್ಯೇಷ್ಠ ಅಲಕ್ಷ್ಮಿ, ಪ್ರಥಮ ಅಲಕ್ಷ್ಮಿ. ಪ್ರಥಮ ಅಂದ್ರೆ ಮೊದಲು, ಜ್ಯೇಷ್ಠ ಅಂದ್ರೆ ಮೊದಲು. ಹೀಗೆ ಅವಳು ಯಾರು ಅಂತಂದ್ರೆ ಅಂದ್ರೆ ಕಾಶಿರಾಜನ ಮಗಳಾದಂತಹ ಈ ಭಾನುಮತಿ ಯಾರು ಅಂತಂದ್ರೆ ಪ್ರಥಮಾಂ ಅಲಕ್ಷ್ಮೀಂ, ಮನುಷ್ಯರಲ್ಲಿ ಹುಟ್ಟಿದಂತಹ ಸಾಕ್ಷಾತ್ ಜ್ಯೇಷ್ಠ ಅಲಕ್ಷ್ಮಿಯಾಗಿದ್ದಾಳೆ. ಪ್ರಥಮ ಅಲಕ್ಷ್ಮಿ ಇವಳು ಕಲಿಯ ಪತ್ನಿ.
ಅಷ್ಟು ಹಾಗೆ ಇಲ್ಲಿ ವ್ಯಾಖ್ಯಾನಕಾರ ಪ್ರಶ್ನೆ ಮಾಡ್ಕೊಳ್ತಾರೆ, ಇವಳು ಬರೀ ಅಲಕ್ಷ್ಮಿಯಾಗ್ಬಿಟ್ಟಿದ್ರೆ ಇವಳಲ್ಲಿ ಕೆಲವೊಂದ್ಸಲ ಏನಾಗುತ್ತೆ, ಸಾತ್ವಿಕ ಪ್ರವೃತ್ತಿ ಎಂಬುದು ಕಾಣುತ್ತೆ ಅಂತ. ಎಲ್ಲಿ ಅಂತಂದ್ರೆ ಆ ವರದರಾಜಾಚಾರ್ಯ ವ್ಯಾಖ್ಯಾನದಲ್ಲಿ ಅನೇಕ ವ್ಯಾಖ್ಯಾನಕಾರ ಹೇಳ್ತಾರೆ, ಗಿರಿಜಾವೇಶಾದೇವ ದ್ರೌಪದಿ ವಸ್ತ್ರಾಪಹರಣ ಸಮಯ ತಥಾ ಕ್ಲೇಶ ಕೃತ ಇತಿ ಭಾರತೀ ಕಥಾ ದ್ರಷ್ಟವ್ಯ ಇತಿ. ಅಂದ್ರೆ ಈ ಭಾನುಮತಿ ಏನಿದ್ದಾಳೆ, ಕಾಶಿ ರಾಜನ ಮಗಳು, ದುರ್ಯೋಧನ ಹೆಂಡತಿ, ಇವಳು ನಮಗೆಲ್ಲ ಗೊತ್ತಿರುವಂತೆ ಈಗ ಹೇಳಿದಂತೆ ಜ್ಯೇಷ್ಠ ಅಲಕ್ಷ್ಮಿ, ಹಿರಿಯ ಅಲಕ್ಷ್ಮಿ, ಸಮುದ್ರ ಮಥನದಲ್ಲಿ ಹುಟ್ಟಿದಂತಹ ಕಲಿಯ ಹೆಂಡತಿ. ಹಾಗಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಇವಳಲ್ಲಿ ಸಾತ್ವಿಕತೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ. ಎಲ್ಲಿ ಅಂತಂದ್ರೆ ಈ ದ್ರೌಪದಿಯ ವಸ್ತ್ರಾಪರಣ ಆಗುವ ಸಂದರ್ಭದಲ್ಲಿ ಇವಳು ಕೂಡ ಸ್ವಲ್ಪ ದುಃಖವನ್ನು ಪಟ್ಲು ಅಂತೆ. ಹೀಗಾಗಬಾರ್ದು, ದ್ರೌಪದಿ ಎಷ್ಟಿದ್ದರೂ ಕೂಡ ನಮ್ಮ ಅಕ್ಕ ತಂಗಿಯಂತೆ, ಸೊಸೆ ಇವಳು ಕುರುವಂಶದ ಸೊಸೆ, ಹಾಗೆ ಹೀಗೆ ಅಂತ ದುಃಖ ಪಡ್ತಾಳೆ. ಆ ರೀತಿಯಾದಂತ ಸಾತ್ವಿಕತೆ ಇವಳಲ್ಲಿ ಯಾಕೆ ಬಂತು ಅಂತ. ಅಷ್ಟು ಮಾತ್ರ ಅಲ್ಲ, ಆ ಭಾನುಮತಿಯಲ್ಲಿ ಒಳ್ಳೆ ಸೌಂದರ್ಯ ಕೂಡ ಇತ್ತು ಅಂತೆ. ವಾಸ್ತವಿಕವಾಗಿ ಭಾನುಮತಿಯಲ್ಲಿ ಸೌಂದರ್ಯ ಇರಬಾರ್ದು ಅಷ್ಟೊಂದು, ಯಾಕಂದ್ರೆ ಸಾಕ್ಷಾತ್ ಅಲಕ್ಷ್ಮಿ, ಅಷ್ಟೆಲ್ಲ ಸೌಂದರ್ಯ ಕೂಡ ಇತ್ತು ಅಂತ ಮಹಾಭಾರತದಲ್ಲಿ ಉಲ್ಲೇಖ ಆಗುತ್ತೆ. ಹೀಗೆ ಕೆಲವೊಂದು ಸಂದರ್ಭದಲ್ಲಿ ಪರಮ ಸಾತ್ವಿಕತೆ ಎಂಬುದು ಅಲ್ಲಿ ಅಭಿವ್ಯಕ್ತ ಆಗ್ತಾ ಇತ್ತು, ಮತ್ತು ಸೌಂದರ್ಯವಂತೂ ಇದ್ದೇ ಇತ್ತು ಯಾವಾಗಲೂ ಕೂಡ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಗಿರಿಜಾ ಅಭಿವಿಷ್ಟ, ಅಲ್ಲಿ ಪಾರ್ವತೀ ದೇವಿಯ ಆವೇಶ ಎಂಬುದು ಇತ್ತು. ಈ ಜ್ಯೇಷ್ಠ ಅಲಕ್ಷ್ಮಿಯಲ್ಲಿ, ಭಾನುಮತಿಯಲ್ಲಿ ಪಾರ್ವತೀ ದೇವಿಯ ಆವೇಶ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಏನಾಗ್ತಾ ಇತ್ತು, ಒಂದು ಸೌಂದರ್ಯ ಇತ್ತು, ಅದು ಸಹಜವಾದಂತಹ ಸೌಂದರ್ಯವಲ್ಲ, ನ್ಯಾಚುರಲ್ ಸೌಂದರ್ಯ ಅಲ್ಲ, ಪಾರ್ವತೀ ದೇವಿಯ ಆವೇಶದಿಂದಾಗಿ ಬಂದಂತಹ ಸೌಂದರ್ಯ. ಇನ್ನೊಂದು ಸಾತ್ವಿಕತೆ ಇತ್ತು. ಅದು ಯಾವ ಕಾರಣಕ್ಕೋಸ್ಕರ, ಅದು ಕೂಡ ಪಾರ್ವತೀ ದೇವಿ ಆವೇಶ ಇದ್ದ ಕಾರಣ ಕೆಲವೊಂದು ಸಲ ಸಾತ್ವಿಕತೆ ಎಂಬುದು ಅಭಿವ್ಯಕ್ತ ಆಗ್ತಾ ಇತ್ತು. ಹೀಗೆ ದುರ್ಯೋಧನ ಹೆಂಡತಿ ಯಾರು, ಈ ಭಾನುಮತಿ ಸಾಕ್ಷಾತ್ ಅಲಕ್ಷ್ಮಿ, ಜ್ಯೇಷ್ಠ ಅಲಕ್ಷ್ಮಿ. ಅದಕ್ಕೋಸ್ಕರವೇನೆ ನಮ್ಮ ಈ ನಾವೊಂದು ಏನು ಶ್ರೀಸೂಕ್ತವನ್ನು ಪಾರಾಯಣ ಮಾಡೋಕಾರ ಅಲ್ಲಿ ಬರುತ್ತೆ, ಶ್ರುತ್ಪಿಪಾಸಾಂ ಅಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ ಅಂತ. ಶ್ರುತ್ ಅಂದ್ರೆ ಏನು, ಬಾಯಾರಿಕೆ ಮತ್ತು ಹಸಿವು ಮತ್ತು ಜ್ಯೇಷ್ಠ ಅಲಕ್ಷ್ಮಿಯನ್ನ, ಅರ್ಥಾತ್ ಕೆಟ್ಟ ಅಲಕ್ಷ್ಮಿಯನ್ನ, ದಾರಿದ್ರ್ಯವನ್ನ ನಾಶ ಮಾಡು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡುವಂತಹ ಭಾಗ ಶ್ರೀಸೂಕ್ತದಲ್ಲಿ. ಶ್ರುತ್ಪಿಪಾಸಾಂ ಅಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ ಅಂತ. ಹೀಗೆ ಆ ಜ್ಯೇಷ್ಠ ಲಕ್ಷ್ಮಿಯೇ ಇಲ್ಲಿ ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಾಳೆ. ಅವಳನ್ನ ದುರ್ಯೋಧನ ಮದುವೆ ಆಗ್ತಾ ಇದ್ದಾನೆ. ಈ ಇಬ್ಬರ ದಾಂಪತ್ಯದ ಫಲವಾಗಿ, ದುರ್ಯೋಧನ ಮತ್ತು ಭಾನುಮತಿಯರ ದಾಂಪತ್ಯದ ಫಲವಾಗಿ ಇಬ್ಬರು ಮಕ್ಕಳು ಹುಡ್ತಾರೆ. ಹಿರಿಯ ಗಂಡು ಮಗ ಅವನು ಲಕ್ಷಣ ಅಂತ, ಹೆಣ್ಣು ಮಗಳು ಲಕ್ಷಣ ಅಂತ ಮುಂದೆ ಹೆಸರು ಬರುತ್ತೆ ಮುಂದಿನ ಶ್ಲೋಕದಲ್ಲಿ. ಇಲ್ಲಿ ಮಗನಾಗಿ ಹುಟ್ಟಿದ ಒಬ್ಬಳ ಮಗಳು ಹುಟ್ಟಿದಳು ಅಂತ ಇಷ್ಟೇ ಹೇಳ್ತಾರೆ. ಸರಿ, ಮಗ ಯಾರು ಮಗಳು ಯಾರು ಅಂತಂದ್ರೆ ಪುರಾ ಆಸಹ ಆಸಯಃ ಅಕ್ಷಃ ಅಂತ. ಹಿಂದೆ ಯಾರು ರಾವಣನ ಮಗನಾಗಿದ್ನಲ್ಲ ತ್ರೇತಾಯುಗದಲ್ಲಿ, ಆ ರಾವಣನ ಮಗನಾದಂತಹ ಅಕ್ಷಕುಮಾರನೇನೆ ಇಲ್ಲಿ ದುರ್ಯೋಧನನ ಮಗನಾಗಿ ಹುಟ್ಟಿದ್ದಾನೆ ಅಂತ. ಅಂದ್ರೆ ನಾವು ಈ ಸುಂದರಕಾಂಡದಲ್ಲಿ 6ನೇ ಅಧ್ಯಾಯದಲ್ಲಿ ಕೇಳಿದ್ವಿ, ಹನುಮಂತ ಸೀತೆಯನ್ನು ಹುಡುಕಬೇಕು ಅಂತ ಲಂಕಾಪಟ್ಟಣಕ್ಕೆ ಬಂದಾಗ ಅಲ್ಲಿ ಒಬ್ಬ ರಾವಣನ ಮಗನನ್ನ ಸಂಹಾರ ಮಾಡ್ತಾನೆ. ತೃತೀಯ ಏಷ ಚಾಂಶಕು ಅಂತ, ಈ ರಾವಣನ ಸೈನ್ಯಕ್ಕೆ ಸಮಾನಾದಂತಹ ಪರಾಕ್ರಮಶಾಲಿ ಇವನು, ಹಾಗಾಗಿ ಇವನನ್ನು ಕೊಂದರೆ ನನ್ನ ಪರಾಕ್ರಮ ಏನು ಅಂತ ರಾವಣನಿಗೆ ಅರ್ಥ ಆಗುತ್ತೆ ಅಂತ ಹನುಮಂತ ದೇವರು ಚಿಂತನೆಯನ್ನು ಮಾಡಿ ಆ ರಾವಣನ ಮಗನಾದಂತಹ ಅಕ್ಷಕುಮಾರನನ್ನ ಸಂಹಾರ ಮಾಡ್ತಾರೆ. ಈ ರೀತಿಯಾಗಿ ಆ ಹನುಮಂತ ದೇವರು ಸಂಹಾರ ಮಾಡಿದಂತಹ ಅಕ್ಷಕುಮಾರನೇನೆ ಈಗ ದುರ್ಯೋಧನನ ಮಗನಾಗಿ ಹುಟ್ಟಿದ್ದಾನೆ. ಇನ್ನೊಬ್ಬ ಮಗಳು ಹುಟ್ಟಿದಳು. ಆ ಮಗಳು ಯಾರು ಅಂತಂದ್ರೆ ಷಡಾನನಸ್ಯ ಪ್ರಿಯತಮಾಂ. ಷಡಾನನ ಅಂದ್ರೆ, ಆನನ ಅಂದ್ರೆ ಮುಖ, ಷಟ್ ಆನನ ಅಂದ್ರೆ ಷಣ್ಮುಖ, 6 ಮುಖ ಇರುವಂತಹ ಷಣ್ಮುಖ, ರುದ್ರದೇವರ ಮಗ. ಆ ಷಣ್ಮುಖನ ಪ್ರಿಯತಮ ಪತ್ನಿಯೇನೆ ಇಲ್ಲಿ ದುರ್ಯೋಧನನ ಮಗಳಾಗಿ ಹುಟ್ಟಿದ್ದಾಳೆ ಅಂತ. ಹೀಗೆ
ಇಬ್ಬರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಗಂಡು ಮಗ ಯಾರು? ಹಿಂದೆ ರಾವಣನ ಮಗನಾದಂತಹ ಪರಮದುಷ್ಟನಾದಂತಹ ಅಕ್ಷಕುಮಾರನೇನೆ ಇಲ್ಲಿ ಮಗನಾಗಿ ಹುಟ್ಟಿದ್ದಾನೆ. ಷಣ್ಮುಖನ ಹೆಂಡತಿಯಾದಂತಹ ರತಿದೇವಿ ಅವಳು ಇಲ್ಲಿ ಮಗಳಾಗಿ ಹುಟ್ಟಿದ್ದಾಳೆ ಅಂತ ದುರ್ಯೋಧನನ ಹೆಂಡತಿಯ ಸ್ವರೂಪ ಮತ್ತು ಮಗನ ಸ್ವರೂಪ, ಮಗಳ ಸ್ವರೂಪ, ಮೂಲತಃ ಅವರು ಯಾರು ಎನ್ನುವಂತ ಅಂಶವನ್ನ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ ಪುತ್ರೋ ಬಭೂವ ಸತು ಲಕ್ಷಣ ನಾಮಧೇಯ ಸಾ ಲಕ್ಷಣೇತ್ಯಧಿಕ ರೂಪಗುಣ ಸುಕನ್ಯ ಅಥವಾ ರೂಪಗುಣಾಸ ಕನ್ಯಾ. ತಸ್ಯಾನುಜಾಶ್ಚ ನಿಜ ಯೋಗ್ಯ ಗುಣಾಃ ಅವಾಪುಃ ಭಾರ್ಯಾಃ ಪುನಶ್ಚ ಸಹ ಸುಯೋಧನ ಆಪ ಭಾರ್ಯಾಃ. ಪದಚ್ಛೇದ. ಪುತ್ರಃ ಬಭೂವ ಸಹ ತು ಲಕ್ಷಣ ನಾಮಧೇಯಃ ಸ ಲಕ್ಷಣ ಇತಿ ಅಧಿಕ ರೂಪಗುಣ ಸುಕನ್ಯಾ ಅಥವಾ ಅಧಿಕ ರೂಪಗುಣ ಆಸ ಕನ್ಯಾ. ತಸ್ಯಾಹ ತಸ್ಯ ಅನುಜಾಃ ಚ ನಿಜಯೋಗ್ಯ ಗುಣಾಃ ಅವಾಪುಃ ಭಾರ್ಯಾಃ ಪುನಃ ಚ ಸಹ ಸುಯೋಧನಃ ಆಪ ಭಾರ್ಯಾಃ. ಸರಿ, ಆ ದುರ್ಯೋಧನನ ಮಗನ ಹೆಸರೇನು ಅಂತಂದ್ರೆ ಸತು ಲಕ್ಷಣ ನಾಮಧೇಯ. ಅವನಿಗೆ ಲಕ್ಷಣ ಅನ್ನುವಂಥ ಹೆಸರನ್ನ ಇಟ್ರು. ಅರ್ಥಾತ್ ಯಾರು ಅಕ್ಷಕುಮಾರ ಇದ್ದಲ್ಲ, ಆ ಅಕ್ಷಕುಮಾರನೇನೆ ದುರ್ಯೋಧನನ ಮಗನಾಗಿ ಲಕ್ಷಣ ಎನ್ನುವಂಥ ಹೆಸರಿನಿಂದಾಗಿ ಹುಟ್ಟಿದ್ದಾನೆ. ಮಗಳ್ಯಾರು? ಸಾ ಲಕ್ಷಣೇತ್ಯಧಿಕ ರೂಪಗುಣ ಸುಕನ್ಯಾ. ಲಕ್ಷಣ ಅಂತ ಮಗಳ ಹೆಸರು, ಮಗನ ಹೆಸರು ಲಕ್ಷಣ, ಮಗಳ ಹೆಸರು ಲಕ್ಷಣ ಅಂತ. ಅವಳು ವಿಶೇಷವಾಗಿ ಅತ್ಯಧಿಕ ರೂಪ ಗುಣ, ವಿಶಿಷ್ಟವಾದಂತಹ ಗುಣ ಮತ್ತು ರೂಪದಿಂದಾಗಿ ಕೂಡಿಕೊಂಡು ಸುಕನ್ಯೆ, ಉತ್ತಮವಾದಂತಹ ಮಗಳಾಗಿದೆ. ಯಾಕಂದ್ರೆ ಸ್ವರೂಪತಃ ಅವಳು ಸಾಕ್ಷಾತ್ ಷಣ್ಮುಖನ ಹೆಂಡತಿ ಅಂದ್ರೆ ರತಿದೇವಿ. ಹಾಗಾಗಿ ಉತ್ತಮವಾದಂತಹ ಗುಣಗಳು ಮತ್ತು ಉತ್ತಮವಾದಂತಹ ರೂಪಗಳು ಕೂಡ ಇದ್ದು, ಅಷ್ಟು ಮಾತ್ರ ಅಲ್ಲ, ಮುಂದೆ ಈ ಲಕ್ಷಣಳನ್ನ ಸಾಕ್ಷಾತ್ ಕೃಷ್ಣನ ಮಗನೇ ಮದುವೆ ಆಗ್ತಾನೆ. ಅಂದ್ರೆ ಜಾಂಬವತಿಯ ಮಗನಾದಂತಹ ಸಾಂಬ, ಆ ಸಾಂಬನೇನೆ ಈ ಲಕ್ಷಣೆಯನ್ನ ಮದುವೆ ಆಗ್ತಾರೆ. ಮುಂದೆ ಅದು 22ನೇ ಅಧ್ಯಾಯದಲ್ಲಿ ಏನೋ ಬರುತ್ತೆ. ಹೀಗೆ ಲಕ್ಷಣ ಉತ್ತಮವಾದಂತಹ ಸೌಂದರ್ಯ ಗುಣದಿಂದ ಕೂಡಿದಂತಹ ಹೆಣ್ಣು. ಇಷ್ಟ ಆಯಿತು. ಮಗಳು ಹೆಸರೇನು, ಅವರ ಸ್ವರೂಪ ಏನು ಅಂತ. ಅಷ್ಟಾದ ಮೇಲೆ ತಸ್ಯ ಅನುಜಾಹಾಚ, ಆ ದುರ್ಯೋಧನನ ಉಳಿದ 99 ಜನ ತಮ್ಮಂದಿರೇನಿದ್ರಲ್ಲ ಅವರು ಕೂಡ ನಿಜ ಯೋಗ್ಯ ಗುಣ, ತಮ್ಮ ತಮ್ಮ ಗುಣಗಳಿಗೆ ಯೋಗ್ಯರಾದಂತಹ ಹೆಂಡಂದಿರನ್ನ ಭಾರ್ಯಾಹ ಅವಾಪುಹು ಮದುವೆಯಾದರು. ಅದಾದ ಮೇಲೆ ದುರ್ಯೋಧನನಿಗೆ ಮೊದಲು ಆದಂತಹ ಮದುವೆ ಈ ಭಾನುಮತಿಯ ಜೊತೆಗೆ, ಮತ್ತೆ ದುರ್ಯೋಧನನು ಕೂಡ ಪುನಶ್ಚ ಆಪ ಭಾರ್ಯಾಹ, ಮತ್ತೆ ಬೇರೆ ಬೇರೆ ಹೆಂಗಸರನ್ನು ಕೂಡ ಮದುವೆಯಾದ. ಹೀಗೆ ದುರ್ಯೋಧನ ಅವನ ಒಂದು ಮದುವೆ ಬಗ್ಗೆ
ವಿಚಾರಗಳನ್ನ ತಿಳಿಸಿ ಮತ್ತೆ ಉಳಿದ ವಿಚಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾರೆ. ಮತ್ತೆ ಅವನ ತಮ್ಮಂದಿರು ಕೂಡ ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾದಂತಹ, ಅಂದ್ರೆ ಎಲ್ಲರೂ ಕೂಡ ದುಷ್ಟರೇ ಆಗಿದ್ದಾರೆ, ಸಹಜವಾಗಿ ದುಷ್ಟ ಸ್ತ್ರೀಯರನ್ನೇ ಅವರು ಕೂಡ ಮದುವೆ ಆಗ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಿದ್ದಾರೆ. ಮುಂದೆ ಪೂರ್ವಂ ಸುರಾಂತಕ ಇತಿ ಪ್ರಥಿತಃ ಸುತೋಭೂತ್ ದುಶ್ಯಾಸನಸ್ಯ ತದನು ಪ್ರತಿತಪ್ಯಮಾನಾಃ. ದೃಷ್ಟ್ವೈವ ಪಾರ್ಥಬಲ ವೀರ್ಯಗುಣಾನ್ ಸಮೃದ್ಧಿಂ ತಾಂ ಚೈವ ತೇ ಪ್ರತಿಯಯುಃ. ಸ್ಮ ಕಳಿಂಗ ದೇಶಂ. ಪದಚ್ಛೇದ. ಪೂರ್ವಂ ಸುರಾಂತಕಃ ಇತಿ ಪ್ರಥಿತಃ ಸುತಃ ಅಭೂತ್ ದುಶಾಸನಸ್ಯ ತದನು ಪ್ರತಿತಪ್ಯಮಾನಾಃ ದೃಷ್ಟ್ವಾ ಏವ ಪಾರ್ಥಬಲವೀರ್ಯಗುಣಾನ್ ಸಮೃದ್ಧಿಂ ತಾಂ ಚ ಏವ ತೇ ಪ್ರತಿಯಯುಃ ಸ್ಮ ಕಳಿಂಗ ದೇಶಂ. ಅಷ್ಟಾದ ಮೇಲೆ ದುಶ್ಯಾಸನನ ಮಗ ಯಾರು ಎಂಬಂತ ಅಂಶವನ್ನು ಆಚಾರ್ಯ ತಿಳಿಸ್ತಾ ಇದ್ದಾರೆ. ಪೂರ್ವಂ ಸುರಾಂತಕಃ, ಹಿಂದೆ ಸುರಾಂತಕ ಅಂತ ಒಬ್ಬ ಇದ್ದ. ಇವನ ಬಗ್ಗೆ ನಮಗೆ ತಾತ್ಪರ್ಯದ 8ನೇ ಅಧ್ಯಾಯದಲ್ಲಿ ಬರುತ್ತೆ. ಅವನು ಗಂಧರ್ವ ಕನ್ಯಕಾಸೂತೆ ನಿಹತೆ ರಾವಣಾತ್ಮಜೆ ಆಜಗಾಮಾಗ್ರಜಸ್ತಸ್ಯ ಸೋದರಿಯೋ ದೇವತಾಂತಕಃ ಅಂತ ರಾವಣನಿಗೆ ಒಬ್ಬ ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿದಂತಹ ಮಗ ಈ ದೇವಾಂತಕ, ಸುರಾಂತಕ, ಎರಡು ಒಂದೇ ಹೆಸರು, ಸುರಾಂತಕ ಅಥವಾ ದೇವಾಂತಕ ಅಂತ. ಅವನು ಆ ಸುರಾಂತಕ ಎನ್ನುವಂತಹ ವ್ಯಕ್ತಿ ಏನಿದ್ದಲ್ಲ, ರಾಮಾಯಣದಲ್ಲಿ ಇದ್ದ ರಾವಣನ ಮಗ, ಅವನೇ ಈಗ ದುಶ್ಯಾಸನನ ಮಗನಾಗಿ ಹುಟ್ಟಿದ್ದಾನೆ. ನೋಡಿ, ರಾವಣನ ಇಬ್ಬರು ಮಕ್ಕಳು ಇಲ್ಲಿ ಹುಟ್ಟಿದ್ದಾರೆ. ಒಬ್ಬ ಅಕ್ಷಕುಮಾರ ಲಕ್ಷಣನಾಗಿ ಹುಟ್ಟಿದ್ದಾನೆ, ಇನ್ನೊಬ್ಬ ಸುರಾಂತಕ ದುಶ್ಯಾಸನನ ಮಗನಾಗಿ ಹುಟ್ಟಿದ್ದಾನೆ. ಹೀಗೆ ಸುರಾಂತಕ ಅಂತ ಪ್ರಸಿದ್ಧನಾದಂತಹ ಆ ರಾವಣನ ಮಗ ಈಗ ದುಶ್ಯಾಸನನ ಮಗನಾಗಿ ಹುಟ್ಟಿದ್ದಾನೆ. ಇಲ್ಲಿಗೆ ನಿಲ್ಲಿಸ್ತಾರೆ. ಇಷ್ಟಾದ ಮೇಲೆ ಮತ್ತೆ ಮುಂದೆ ಕಥಾಭಾಗದಲ್ಲಿ ಮುಂದುವರಿತಾರೆ. ತದನು ಪ್ರತಿತಪ್ಯಮಾನಾಹ ಪಾರ್ಥಬಲವೀರ್ಯ ಗುಣಾನ್. ದಿನ ಕಳೆದಂತೆ ಏನಾಗ್ತಾ ಇತ್ತು, ಈ ಪಾಂಡವರ ಬಲ, ವೀರ್ಯ, ಆ ಗುಣಗಳೆಲ್ಲವೂ ಕೂಡ ಸಮೃದ್ಧಿ ಆಗ್ತಾ ಇತ್ತು. ಯಾವತ್ತು ಕೂಡ ಆ ಸಾತ್ವಿಕರ ಒಂದು ತೇಜಸ್ಸು, ಗುಣಗಳೆಲ್ಲವೂ ಕೂಡ ದಿನ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇರುತ್ತೆ, ಕಡಿಮೆ ಆಗೋದಿಲ್ಲ ಯಾವತ್ತೂ ಕೂಡ. ಹಾಗೆ ಪರಮ ಸಾತ್ವಿಕರಾದಂತಹ ಈ ಪಾಂಡವರ ಗುಣ, ಬಲ, ಯಶಸ್ಸು ಎಲ್ಲವೂ ಕೂಡ ಪ್ರತಿನಿತ್ಯ ಅಭಿವೃದ್ಧಿ ಆಗ್ತಾ ಇತ್ತು. ಎಲ್ಲ ಕಡೆ ಪಾಂಡವರ ಕೀರ್ತಿ ಹರಡಿಬಿಟ್ಟಿತ್ತು. ಹೀಗೆ ಸಮೃದ್ಧವಾದಂತಹ ಅವರ ಬಲವೀರ್ಯ ಗುಣಗಳನ್ನು ಕಂಡಂತಹ ಕೌರವರಿಗೆ ಪ್ರತಿತಪ್ಯಮಾನ, ಪ್ರತಿನಿತ್ಯವೂ ಕೂಡ ಅವರಿಗೆ ಉರಿ ಆಗ್ತಾ ಇತ್ತು. ಸಹಿಸಿಕೊಳ್ಳುವಂತ ಶಕ್ತಿ ಇರಲಿಲ್ಲ. ಪ್ರತಿನಿತ್ಯ ಅವರ ಅಭಿವೃದ್ಧಿಯನ್ನು ಕಂಡು ಇವರಿಗೆ ಸಹಜವಾಗಿ ಎದೆಯಲ್ಲಿ ಒಂದು ರೀತಿಯಾದಂತಹ ತಾಪ ಉಂಟಾಗ್ತಾ ಇತ್ತು. ಹೀಗೆ ತಾಪ ಪಡಬೇಕಾದ್ರೆ
ಒಂದು ದಿವಸ ಈ ಕೌರವರೆಲ್ಲರೂ ಕೂಡ ಸೇರಿಕೊಂಡು ಕಳಿಂಗ ದೇಶಂ ಪ್ರಯಯುಹು, ಕಳಿಂಗ ಎನ್ನುವಂತಹ ದೇಶಕ್ಕೆ ಹೋದರು ಅಂತ. ಅಲ್ಲಿ ಕೂಡ ಒಂದು ಸ್ವಯಂವರ ಆಗ್ತಾ ಇರುತ್ತೆ. ಹೀಗೆ ಅಂತಹ ಒಂದು ಕಳಿಂಗ ರಾಜ್ಯಕ್ಕೆ ಕೌರವರೆಲ್ಲರೂ ಕೂಡ ಸೇರಿಕೊಂಡು ಹೋದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಆ ಸ್ವಯಂವರದಲ್ಲಿ ಏನು ಆಯಿತು ಎನ್ನುವಂಥ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.